ಶಕ್ತಿ ಸೇನಾ ಸಂಘಟನೆ ಹಾಗೂ ಕರ್ನಾಟಕ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂಘಟನೆ ಜೈ ಭೀಮ್ ಯುವ ಬ್ರಿಗೇಡಿಯರ್ ಸಂಘಟನೆ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ದಿನಾಂಕ ಜನವರಿ 26, 2026 ರಂದು ಶಿಗ್ಗಾಂವ್ ತಾಲೂಕ ಹೊಸೂರ್ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೇಲೆ ಸಗಣಿ ಹಚ್ಚಿದವರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕೆಂದು ದಿನಾಂಕ ಫೆಬ್ರವರಿ 1, 2026 ರಂದು ಎಲ್ಲಾ ಸಂಘಟನೆ ವತಿಯಿಂದ ಹೊಸೂರ್ ಗ್ರಾಮಕ್ಕೆ ಭೇಟಿ ನೀಡಿ ನಂತರ ತಡಸ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಆರೋಪಿಗೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಠಾಣೆಯ ಎಸ್ಪಿ ಸಾಹೇಬ್ರಿಗೆ ಮನವಿ ಸಲ್ಲಿಸಲಾಯಿತು. ನಮಸ್ಕಾರ. ಈ ಸಂದರ್ಭದಲ್ಲಿ ಸಂಘಟನೆಯ ಎಲ್ಲಾ ಅಧ್ಯಕ್ಷರುಗಳಾದ ಹರೀಶ್ ಗುಂಡ್ರಾಳ, ಮೌಲಾಲಿ ಡಿ ಮುಲ್ಲಾ, ಪ್ರಕಾಶ್ ಬೆಳ್ಳಾರಿ, ಸದ್ದಾನ್ ಹುಸೈನ್, ನದಾಫ್ ಗುರುನಾಥ ಮೊರಬುದ, ಸುನಿಲ್ ಕೂರಡೇಕರ್, ಫಾರೂಕ್ ಸವನೂರ ಹಾಗೂ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ನಮಸ್ಕಾರ. ಒಂದು ಪ್ರಕರಣ ಆಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಎರಚುವಂಥ ಕೆಲಸ ಇಲ್ಲಿ ಕಿಡಿಗೇಡಿಗಳು ಮಾಡಿರುವಂಥ ಪ್ರಕರಣ ಆಗಿದೆ. ಆ ವಿಷಯವನ್ನು ಇಟ್ಟುಕೊಂಡು ನಾವು ಇವತ್ತು ತಡ ಸ್ಟೇಷನ್ಗೆ ಹೋಗಿ ಅಲ್ಲಿ ಸಾಹೇಬ್ರ ಜೊತೆ ಡಿಸ್ಕಸ್ ಮಾಡಿ ನಂತರ ಎಲ್ಲಿ ಅದು ಭಾವಚಿತ್ರಕ್ಕೆ ಅವ್ರಿಗೆ ಅವಮಾನ ಆಗಿತ್ತು, ಇವತ್ತು ಆ ಸ್ಥಳಕ್ಕೆ ನಾವು ಬಂದು ಇಲ್ಲಿ ಈ ಗ್ರಾಮದಲ್ಲಿ ಯಾರು ಆ ಕೆಲಸ ಮಾಡಿದಾರಲ್ಲ, ಆ ಕೃತ್ಯ ಎಸಗಿದಾರಲ್ಲ ಅವರಿಗೆ ಕಾನೂನು ರೀತಿಯಿಂದ ಶಿಕ್ಷೆ ಆಗಬೇಕಂತಂದು ನಾವು ಇವತ್ತು ವಿವಿಧ ಸಂಘಟನೆ ವತಿಯಿಂದ ನಾವು ಇವತ್ತು ಇಲ್ಲೆಲ್ಲರೂ ಸೇರಿದ್ದೇವೆ. ಡಾಕ್ಟರ್ BR ಅಭಿಮಾನಿ ಬಳಗದ ವತಿಯಿಂದ ಮತ್ತು ಟಿಪ್ಪು ಸುಲ್ತಾನ್ ಅಭಿಮಾನ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಮಾತನಾಡುವುದು ಏನೆಂದರೆ, ಮೊನ್ನೆ ದಿನಾಂಕ 26 ನಮ್ಮ ಊರಿನ ಗ್ರಾಮದಲ್ಲಿ ಸಣ್ಣ ಪುಟ್ಟ ಒಂದು ಘಟನೆಗಳು ಇದ್ದವು ಸರ್. ಆ ಘಟನೆಗಳು ಇದ್ದಾಗ ಸಣ್ಣ ಪುಟ್ಟ ಘಟನೆಗಳು ವೈಯಕ್ತಿಕ ಘಟನೆಗಳಿಗೆ ತಿರುಗಿದಾಗ ಒಬ್ಬರು ಬಂದು ಇಲ್ಲಿ ಊರನ್ನವ್ರಿಗೆ ನಮ್ಮ ಬಾಜುದು ನಮ್ಮ ಸಂಬಂಧಿಕರವರು ಆ ಗ್ರಾಮದ ಒಂದು ತುಟ್ಟಿ ಗುಂಡಿ ಗೊಬ್ಬರ ಹೇರ್ಕೊಂಡಿದ್ರು. ಈ ಗೊಬ್ಬರ ಯಾಕೆ ಹೇರಿದೆ ಅಂತ ಕೇಳಿದ್ವಿ. ಆವಾಗ ಸ್ವಲ್ಪ ಅಲ್ಲಿ ಸಂಘಟನೆಗಳು ಇವ್ರ ನಮ್ಮ ನಡುವೆ ವಿವಾದಗಳು ಆದವು. ಆ ಘರ್ಷಣೆ ತಿರುಗಿ ಸ್ವಲ್ಪ ಕೈ ಮಟ್ಟಕ್ಕೆ ಬಂತಿರೋದು. ಕೈ ಮಟ್ಟಕ್ಕೆ ಬಂದಾಗ ಅವರು ದವಾಖಾನೆಗೆ ಹೋದ್ರು, ಇವರು ದವಾಖಾನೆಗೆ ಹೋದ್ರು. ಅಲ್ಲಿ MLC ಅವರು ಮಾಡ್ಸಕತ್ರು, ಸರ್ಕಾರಿ ದವಾಖಾನೆ ಶಿಗ್ಗಾಂವ್ ಒಳಗೆ ನಾವು ಮಾಡ್ಸಕತ್ತೀವಿ. ಅಲ್ಲಿ ಆ ರಾವ್ ಒಳಗೆ ನಾವಿದ್ವಿ. ಅಲ್ಲಿ 6 ಗಂಟೆ ಒಳಗೆ ಇದೆಲ್ಲ ಘಟನೆಗಳು ಇಲ್ಲಿ ಆಗಿದ್ದು ಬಂದು ನೋಡಿದಾಗ ಒಂದು ಸ್ಥಳ ಐತಲ್ಲ, ಅಲ್ಲಿ ಎಲ್ಲರೂ ನಾವು ಎಲ್ಲ ಸಂಘಟನೆಗಳು ಇವತ್ತು ವಿಸಿಟ್ ಕೊಟ್ಟಿದ್ದೀವಿ. ಸಾಹೇಬ್ರಿಗೂ ಏನು ನಾವು ಸಾಹೇಬ್ರಿಗೂ ಭೇಟಿಯಾಗಿದ್ವಿ. ಇಂಥ ಕೃತ್ಯ ಎಲ್ಲೂ ಎಸಗಿದವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ರಿ, ಅವು ಇಂಥ ಕೃತ್ಯ ಮತ್ತೆ ಯಾರೂ ಮಾಡಬಾರ್ದು, ಭಯ ಹುಟ್ಟಬೇಕಂತೇಳಿ ನಾವು ಎಲ್ಲ ಸಂಘಟನೆ ವತಿಯಿಂದ ಕೇಳ್ಕೋದು ಅವ್ರ ಸಾಹೇಬ್ರ ಕಡೆ ವಿನಂತಿ.